ಎಲ್ರಿಗೂ ನಮಸ್ಕಾರ. ಇಂದಿನ ಈ ವಿಡಿಯೋಲಿ ನಾವು ಹೇಗೆ ವೈಲ್ ಲೂಪ್ ನ ಎಕ್ಸಿಕ್ಯೂಷನ್ ನೋಡೋಣ. ಕಳೆದ ವಿಡಿಯೋಲಿ ಹೇಗೆ ಒಂದು ಲೂಪ್ ವರ್ಕ್ ಆಗತ್ತೆ, ಹೇಗೆ ವೈಲ್ ಲೂಪ್ ವರ್ಕ್ ಆಗತ್ತೆ, ಹೇಗೆ ಅದರ ಸಿಂಟ್ಯಾಕ್ಸ್ ಇದೆ ಅಂತೆಲ್ಲ ತಿಳ್ಕೊಂಡ್ವಿ. ಯಾವ ಸಂದರ್ಭದಲ್ಲಿ ವೈಲ್ ಯೂಸ್ ಮಾಡಬೇಕು, ಯಾವ ಸಂದರ್ಭದಲ್ಲಿ ನಾವು ಫಾರ್ ಯೂಸ್ ಮಾಡಬೇಕು ಅನ್ನೋ ಒಂದು ನಾಲೆಡ್ಜ್ ನ ಕೂಡ ಪಡ್ಕೊಂಡಿದ್ವಿ. ಇವತ್ತಿನ ಈ ವಿಡಿಯೋಲಿ ಹೇಗೆ ವೈಲ್ ಲೂಪ್ ಎಕ್ಸಿಕ್ಯೂಷನ್ಸ್ ನಡೆಯುತ್ತೆ ಅಂತ ತಿಳ್ಕೊಳ್ಳೋಣ. ಅದಕ್ಕೆ ನಾನು ಒಂದು ಜುಪಿಟರ್ ನೋಟ್ಬುಕ್ ಯೂಸ್ ಮಾಡ್ತಾ ಇದ್ದೀನಿ. ಕೆಲವೊಂದು ಥಿಯರಿಟಿಕಲ್ ಪಾಯಿಂಟ್ಸ್ ನನ್ನ ನೋಟ್ಬುಕ್ ಅಲ್ಲಿ ಇದೆ. ಏನಪ್ಪಾ ಈ ಲೂಪ್ಸ್ ಅಂದ್ರೆ, ಲೂಪ್ ಅಂತಂದ್ರೆ ಏನು? ಬ್ಲಾಕ್ ಆಫ್ ಕೋಡ್. ಎಷ್ಟು ಬಾರಿ ಬೇಕೋ ನಾವು ಅಷ್ಟು ಬಾರಿ ಅದನ್ನ ನಾವು ರಿಪೀಟ್ ಮಾಡ್ತಾ ಹೋಗ್ಬೋದು ಆ ಬ್ಲಾಕ್ ಆಫ್ ಕೋಡ್, ಅಂಟಿಲ್ ಅಂಡ್ ಅನ್ಲೆಸ್ ಒಂದು ಕಂಡೀಷನ್ ಮೀಟ್ ಆಗೋವರೆಗೂ. ಅಂದ್ರೆ ಇನಿಷಿಯಲೈಸೇಷನ್ ಇರುತ್ತೆ, ಒಂದು ಕಂಡೀಷನ್ ಇರುತ್ತೆ. ಆ ಕಂಡೀಷನ್ ನ ಮೀಟ್ ಮಾಡೋಕ್ಕೆ ನಾನು ಇನ್ಕ್ರಿಮೆಂಟ್ ಮಾಡ್ಬೇಕಾ ಡಿಕ್ರಿಮೆಂಟ್ ಮಾಡ್ಬೇಕಾ ಅಂತಲೂ ನಾನು ಹೇಳ್ತಾ ಹೋಗ್ಬೇಕು ನನ್ನ ಲೂಪಿಗೆ. ಎರಡು ಟೈಪ್ ಲೂಪ್ ಇದೆ, ಒಂದು ಫಾರ್ ಲೂಪ್ ಮತ್ತು ಇನ್ನೊಂದು ವೈಲ್ ಲೂಪ್. ನಾವು ಇವತ್ತು ಈ ವಿಡಿಯೋಲಿ ವೈಲ್ ಲೂಪ್ ಬಗ್ಗೆ ತಿಳ್ಕೊಳ್ಳೋಣ. ವೈಲ್ ಲೂಪ್ ಏನು? ಇನ್ ಪೈಥಾನ್ ವಿ ಡಿಫೈನ್ ವೈಲ್ ಲೂಪ್ ಆಸ್ ವಾಟ್? ಏನಂದ್ರೆ ಒಂದು ಬ್ಲಾಕ್ ಆಫ್ ಕೋಡ್ ರಿಪೀಟೆಡ್ ಆಗಿ ಎಕ್ಸಿಕ್ಯೂಟ್ ಆಗ್ತಾ ಇರತ್ತೆ ಅಂಟಿಲ್ ಅಂಡ್ ಅನ್ಲೆಸ್ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆಗೋ ತನಕ. ಓಕೆ, ಅಂಡ್ ವೆನ್ ಎವರ್ ಆ ಒಂದು ಕಂಡೀಷನ್ ಫಾಲ್ಸ್ ಆಗಿದ ತಕ್ಷಣ ಎಂಟೈರ್ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಏನಿರುತ್ತೆ ಅದು ಸ್ಟಾಪ್ ಆಗ್ಬಿಡತ್ತೆ. ಇಲ್ಲ ನಾನು ಒಬ್ಬ ಸಾಮಾನ್ಯವಾಗಿ ನಾನು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಆ ಒಂದು ಕಂಡೀಷನ್ ಮೀಟ್ ಆಗೋದಕ್ಕೆ ನನಗೆ ಎಷ್ಟು ಇಟರೇಷನ್ಸ್ ಬೇಕು ಅನ್ನೋ ಒಂದು ನಾಲೆಡ್ಜ್ ಇಲ್ಲ ಅಂತಂದ್ರೆ ನಾನು ವೈಲ್ ಲೂಪ್ ನ ಕೂಡ ಯೂಸ್ ಮಾಡ್ಬೋದು. ಆ ರೀತಿ ಬೇಕಾದ್ರೂ ನಾವು ಅರ್ಥ ಮಾಡ್ಕೊಳ್ಬೋದು. ಇಲ್ಲಿ ನಾವೇನ್ ಮಾಡೋಣ, ಫಸ್ಟ್ ಎಕ್ಸಾಂಪಲ್ ನೋಡೋಣ. ಪ್ರಿಂಟಿಂಗ್ ನಂಬರ್ಸ್ ಫ್ರಮ್ 1 to 10 ಅಂತೆ. 1 to 10 ಅಂದ್ರೆ 1 ಸ್ಟಾರ್ಟ್ ಆಗ್ಬೇಕು, 10ಗೆ ನಿಲ್ಲಬೇಕು, ಅದನ್ನ ಅಚೀವ್ ಮಾಡಕ್ಕೆ ಮುಂದಿನ ಸಾಗ್ಬೇಕು ಅನ್ನೋ ಒಂದು ಐಡಿಯಾ ನನ್ನಲ್ಲಿದೆ. ಹೇಗೆ ಬರೀತಾ ಇದೀನಿ ಈ ರೀತಿ. ಈಗ ಐ ಏನು, ಫಸ್ಟ್ ಇಟರೇಷನ್ ಅಲ್ಲಿ ಐ ಬಂದು 1 ಇರತ್ತೆ. 1 ಲೆಸ್ ದೆನ್ ಆರ್ ಈಕ್ವಲ್ ಟು 10 ಕಂಡೀಷನ್ ಟ್ರೂ ಆಗತ್ತೆ. ಅದಕ್ಕೆ ನಾನು ಬಂದು ಏನನ್ನ ಪ್ರಿಂಟ್ ಮಾಡ್ತೀನಿ, ಅದಕ್ಕೆ ನಾನು ಬಂದು 1 ನ ಪ್ರಿಂಟ್ ಮಾಡ್ತೀನಿ. ಮತ್ತೆ 1 ಇನ್ಕ್ರಿಮೆಂಟ್ ಆಗುತ್ತೆ, ಐ ಇಸ್ ಈಕ್ವಲ್ಸ್ ಟು ಐ ಪ್ಲಸ್ 1 ಆಗುತ್ತೆ. ಅಂದ್ರೆ 1 ಪ್ಲಸ್ 1 ನನ್ನ ಐ ಬಂದು ಈಗ 2 ಇರುತ್ತೆ. ಮತ್ತೆ ಇಲ್ಲೋಗುತ್ತೆ ಐ ಏನು, ಐ 2 ಅಲ್ಲ, 2 ಲೆಸ್ ದೆನ್ ಆರ್ ಈಕ್ವಲ್ ಟು 10 ಕಂಡೀಷನ್ ಟ್ರೂ ಆಯ್ತು. ಅದಕ್ಕೆ ನಾನು ಏನ್ ಪ್ರಿಂಟ್ ಮಾಡ್ತೀನಿ, 1, 2. ಕೆಳಗೆ ಬಂದು ಐ ಇನ್ಕ್ರಿಮೆಂಟ್ ಆಗುತ್ತೆ, ಐ ಇಸ್ ಈಕ್ವಲ್ಸ್ ಟು ಐ ಪ್ಲಸ್ 1, ಐ ಬಂದು ಈಗ 3 ಆಗುತ್ತೆ. ಇದೇ ರೀತಿ 3 ಲೆಸ್ ದೆನ್ ಆರ್ ಈಕ್ವಲ್ ಟು 10 ಕಂಡೀಷನ್ ಟ್ರೂ ಆಯ್ತು. ನಾನು ಇಲ್ಲಿ ಬಂದು ಏನನ್ನ ಪ್ರಿಂಟ್ ಮಾಡ್ತೀನಿ, 1 ಮತ್ತೆ 2 ಮತ್ತೆ 3 ನ ಪ್ರಿಂಟ್ ಮಾಡ್ತೀನಿ. ಮತ್ತೆ ಇಲ್ಲಿ ನನ್ನ ಐ ಇದೆ, ಟಿ ಅಲ್ಲ ಐ, ನನ್ನ ಐ 3 ಇರುತ್ತೆ. ಇಲ್ಲಿ ನನ್ನ ಐ ಬಂದು ಏನಾಗುತ್ತೆ, ಐ ಇಸ್ ಈಕ್ವಲ್ಸ್ ಟು 4 ಇನ್ಕ್ರಿಮೆಂಟ್ ಆಗುತ್ತೆ. ಈ ರೀತಿ ಅಂಟಿಲ್ ಅನ್ಲೆಸ್ ಕಂಡೀಷನ್ ಟ್ರೂ ಆಗೋ ತನಕ ಇದು ಎಕ್ಸಿಕ್ಯೂಟ್ ಆಗ್ತಾನೆ ಇರುತ್ತೆ. 1 2 3 4 7 8 9 ಎಕ್ಸಿಕ್ಯೂಟ್ ಆಗುತ್ತೆ. 9 ಆದ್ಮೇಲೆ ಏನಾಗುತ್ತೆ ನೋಡೋಣ ಬನ್ನಿ. 9 ಆದ್ರೆ ನನ್ನ ಐ ಬಂದು ಐ ಇಸ್ ಈಕ್ವಲ್ಸ್ ಟು 10 ಇರುತ್ತೆ ಅಲ್ವಾ. ಇಲ್ಲಿ ನನ್ನ 10 ಹೇಗೆ ವರ್ಕ್ ಆಗುತ್ತೆ ನೋಡೋಣ. ಐ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 10. ಹೌದು, ಕಂಡೀಷನ್ ಟ್ರೂ ಇದೆ. ಕಂಡೀಷನ್ ಟ್ರೂ ಇರೋದಕ್ಕಿಂತ ಪೂರ್ತಿ ಪ್ರಿಂಟ್ ಆಗುತ್ತೆ, ಅಂದ್ರೆ 10 ಕೂಡ ನಮಗೆ ಪ್ರಿಂಟ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಐ ಇನ್ಕ್ರಿಮೆಂಟ್ ಆಗುತ್ತೆ, ಐ ಇಸ್ ಈಕ್ವಲ್ಸ್ ಟು 11 ಆಗುತ್ತೆ. ಇಲ್ಲಿ ಬಂದು ಕಂಡೀಷನ್ ಚೆಕ್ ಮಾಡೋಣ, 11 ಲೆಸ್ ದೆನ್ ಆರ್ ಈಕ್ವಲ್ ಟು 10 ಕಂಡೀಷನ್ ಫಾಲ್ಸ್ ಆಯ್ತು. ಕಂಡೀಷನ್ ಫಾಲ್ಸ್ ಆಗಿದ್ರಿಂದ ಮುಂದೆ ನನ್ನ ಇಫ್ ಕಂಡೀಷನ್ ಏನಿದೆ, ಐ ಮೀನ್ ನನ್ನ ಒಳಗೆ ನನ್ನ ಬಾಡಿ ಏನಿದೆ, ವೈಲ್ ಬಾಡಿ, ಅದು ಎಕ್ಸಿಕ್ಯೂಟ್ ಆಗೋದೇ ಇಲ್ಲ. ನೋಡಿ, 1 ಸ್ಟಾರ್ಟ್ ಆಯ್ತು, 10ಗೆ ಎಂಡ್ ಆಯ್ತು. 10ಗೆ ಯಾಕೆ ಎಂಡ್ ಆಯ್ತು ಅಂದ್ರೆ ನನ್ನ ಕಂಡೀಷನ್ ಅಲ್ಲಿ ಫಾಲ್ಸ್ ಆಯ್ತು. ಅದೇ ರೀತಿ
ಅದೇ ರೀತಿ ನಮ್ಮ ವೈಲ್ ಲೂಪ್ಸ್ ವರ್ಕ್ ಆಗುತ್ತೆ. ಇಲ್ಲಿ ಇನ್ಸ್ಟೆಡ್ ಆಫ್ 10ಗೆ ನಿಲ್ಸೋ ಬದಲು ಯೂಸರ್ ಡಿಫೈನ್ ಮಾಡಬೇಕು ನನಗೆ. ಅಂದ್ರೆ ಯೂಸರ್ 10ಗೆ ಸ್ಟಾಪ್ ಮಾಡೋದ್ರೆ 10ಗೆ ಸ್ಟಾಪ್ ಆಗಬೇಕು, 20ಗೆ ಸ್ಟಾಪ್ ಮಾಡೋದ್ರೆ 20ಗೆ ಸ್ಟಾಪ್ ಮಾಡಬೇಕು, ಇಲ್ಲ 50 ಅಂದ್ರೆ 50ಕ್ಕೆ ಸ್ಟಾಪ್ ಮಾಡಬೇಕು. ಈ ಹೇಗಪ್ಪ ಅಂದ್ರೆ ಈ 10 ಇಲ್ಲಿ ಡಿಫಾಲ್ಟ್ ವ್ಯಾಲ್ಯೂ ಆಗಿರೋ ಬದಲು ಅದು ನಮಗೆ ಯೂಸರ್ ಡಿಫೈನ್ಡ್ ವ್ಯಾಲ್ಯೂ ಆಗ್ಬೇಕಂದ್ರೆ ಯೂಸರ್ ಆ ನಂಬರ್ನ ಕೊಡಬೇಕು. ಹೇಗೆ? ಈ ರೀತಿ n ಅನ್ನೋ ಒಂದು ವೇರಿಯೇಬಲ್ ಇನಿಷಿಯಲೈಸ್ ಮಾಡ್ತಾ ಇದೀನಿ. ಅದು ನನ್ನ ಯೂಸರ್ ಡಿಫೈನ್ಡ್ ಇನ್ಪುಟ್. ಕಂಡೀಷನ್ ಹೇಗೆ ಕೊಡ್ತೀನಿ? ವೈಲ್ ಐ ಲೆಸ್ ದೆನ್ ಆರ್ ಈಕ್ವಲ್ ಟು 10. ಇವಾಗ ಏನಾದ್ರೆ ಯೂಸರ್ 15 ಅಂತ ಮಾಡಿದ್ರೆ n 15 ಹೋಗುತ್ತೆ, ಐ ಲೆಸ್ ದೆನ್ ಆರ್ ಈಕ್ವಲ್ ಟು 15 ಆಗುತ್ತೆ. ಅದೇ ಯೂಸರ್ ಏನಾದ್ರು 20 ಹೋಯ್ತು ಅಂದ್ರೆ ಇಲ್ಲಿ n 15 ಬದಲಾಗಿ 20 ಹೋಗುತ್ತೆ. ಸೊ ಇವಾಗ ನಾನು 5 ಹಾಕಿದ್ರೆ ಅದು 5 ಆಗುತ್ತೆ, 10 ಇದ್ರೆ ಇದ್ರಲ್ಲಿ ಪ್ರಿಂಟ್ ಅಲ್ಲಿ 10, 20 ಇದ್ರೆ 20 ವರೆಗೂ ಪ್ರಿಂಟ್ ಆಗುತ್ತೆ. ಈ ರೀತಿ ಯೂಸರ್ ಡಿಫೈನ್ ವ್ಯಾಲ್ಯೂ ತರನು ನಾವು ಚೇಂಜ್ ಮಾಡ್ಕೊಳ್ಬಹುದು. ಆ ಎಲ್ಲಾನು ನಮ್ಮ ಕಂಡೀಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ರೀತಿ ನಾವು ವೈಲ್ ಲೂಪ್ಸ್ ನ ಎಕ್ಸಿಕ್ಯೂಟ್ ಮಾಡ್ಬೋದು. ಇನ್ನೊಂದು ಅದೇ ಯಾವಾಗ ನಾವು ವೈಲ್ ನ ಯೂಸ್ ಮಾಡ್ಬೋದು ಅಂದ್ರೆ ವೆನ್ ಎವರ್ ವಿ ಲ್ಯಾಕ್ ದ ಇನ್ಫಾರ್ಮೇಶನ್ ಆಫ್ ನಂಬರ್ ಆಫ್ ಇಟರೇಷನ್ಸ್ ಅಂತೆ. ಎಷ್ಟು ಇವಾಗ ನನಗೆ ಗೊತ್ತಿಲ್ಲ, ಈಗ ಅದು 1ಕ್ಕೆ ಸ್ಟಾರ್ಟ್ ಆಗ್ಬೇಕು, 20ರವರೆಗೂ ಪ್ರಿಂಟ್ ಆಗ್ಬೇಕು. 1ರಿಂದ ಸ್ಟಾರ್ಟ್ ಆಗಿ 20ವರೆಗೂ ಹೋಗೋಕೆ ನನಗೆ ಗೊತ್ತಿಲ್ಲ ಎಷ್ಟು ಇಟರೇಷನ್ಸ್ ತಗೊಳತ್ತೆ, ಎಷ್ಟು ಸಲ ಲೂಪ್ ಆಗತ್ತೆ ಅಂತ. ಅಂತ ಟೈಮಲ್ಲಿ ನಾನು ವೈಲ್ ಲೂಪ್ ನ ಯೂಸ್ ಮಾಡ್ಬೋದು. ಅಂದ್ರೆ ಈಗ ಸಾಕಷ್ಟು ಯೂಸ್ ಕೇಸಸ್ ಇದೆ. ಸಮ್ ಆಫ್ ಎನ್ ನಂಬರ್ಸ್, ಪ್ರಾಡಕ್ಟ್ ಆಫ್ ಎನ್ ನಂಬರ್ಸ್, ಇಲ್ಲ ಫ್ಯಾಕ್ಟೋರಿಯಲ್ ಆಫ್ ಅ ನಂಬರ್, ರಿವರ್ಸ್ ಆಫ್ ಅ ನಂಬರ್, ಪ್ಯಾಲೆಂಡ್ರೋಮ್ ಆಫ್ ಅ ನಂಬರ್, ರಿವರ್ಸ್ ಆಫ್ ಅ ಸ್ಟ್ರಿಂಗ್, ಪ್ಯಾಲೆಂಡ್ರೋಮ್ ಆಫ್ ಅ ಸ್ಟ್ರಿಂಗ್, ಫಿಬೊನಾಕಿ ಸೀರೀಸ್. ಇಂಥ ಎಲ್ಲ ಯೂಸ್ ಕೇಸ್ಗಳನ್ನು ನಮಗೆ ಎಷ್ಟು ಇಟರೇಷನ್ಸ್ ತಗೊಳ್ಬೇಕಂತ ಗೊತ್ತಿರಲ್ಲ. ಅಂತ ಎಲ್ಲ ಸಂದರ್ಭಗಳು ನಾವು ವೈಲ್ ನ ಯೂಸ್ ಮಾಡೋದು ಒಂದು ಒಳ್ಳೆ ಆಪ್ಷನ್. ಆಯ್ತಾ? ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮುಂದಿನ ವಿಡಿಯೋಲಿ ಇನ್ನೂ ಒಂದು 4-5 ಎಕ್ಸಾಂಪಲ್ಸ್ ಮುಖಾಂತರ ವೈಲ್ ಲೂಪ್ ನ ತಿಳ್ಕೊಳ್ಳೋಣ.